ಖುಷಿ ಆಯ್ತು ನಿಮ್ಗೆ. ಥ್ಯಾಂಕ್ ಯು. ಹುಡುಗರಿಗೆ ನಾವಂತ ಮೋಟೋ ವ್ಲಾಗರ್ ಕಂಡ್ರೆ ಒಂಚೂರು ಪರ್ಸ್ನಲಿ ಯಾಕೆ ಗೊತ್ತಾ, ಅವ್ರ ಲೈಫಲ್ಲಿ ಅಲ್ಲೇ ಕಳೆದೋಯ್ತೈತೆ ಬ್ರೋ. ಅಲ್ಲೇ ನಿಂತ್ಕೋಬೇಕು ಬೆಳಿಗ್ಗೆ ಸಂಜೆ ತನಕ, ಅಲ್ಲೇ ಎಲ್ಲ ಅದು ಮಾಡಬೇಕು. ಅದಕ್ಕೆ ಅವಾಗಲೇ ಹೇಳಿದ್ರು ಬ್ರೋ ಒಂದು ಫೋಟೋ ಅಂತಂದ್ರು. ಬನ್ನಿ ಬ್ರೋ ಅಂದ್ಬಿಟ್ಟು ಸುಮ್ಮನೆ ನಿಂತೀನಿ. ಅದಕ್ಕೆ ಇನ್ನೊಬ್ರು ಸೆಟ್ ಮಾಡ್ತಾವ್ರ ಈಗ, ಒಂದು ನಿಮಿಷ ಬನ್ನಿ ಫೋಟೋ ತಗೊಬತ್ತೀನಿ ಅಂತ. ಬನ್ನಿ ಬ್ರೋ, ಈ ಕಡೆನೇ ಬನ್ನಿ. ಕೊಡಿ ನಮ್ಮ ಅಣ್ಣ ಕೊಡಿ. ನೈಟ್ ನೋಡ್ತಿದ್ರಾ? ಇರ್ಲಿ ಆಯ್ತು, ಅದೇನು ತೊಂದರೆ ಇಲ್ಲ. ತೆಗೆದ್ಬಿಡ್ಲಾ? ಖುಷಿ ಆಯ್ತು ನಿಮ್ಗೆ. ಥ್ಯಾಂಕ್ ಯು. ಹೋಗಿ ಕೆಲಸ ಮಾಡಿ ಪಾಪ, ನೋಡ್ತಾವ್ರ ಅನ್ಸುತ್ತೆ. ಏನು ತೊಂದರೆ ಬೇಡ, ಇನ್ನೊಂದ್ಸಲ ಸಿಗ್ತೀನಿ. ಅಯ್ಯಪ್ಪ ಏನು ಖುಷಿ ಗುರು ಅವ್ರಿಗೆ ನಿಜ. ಇದನ್ನೆಲ್ಲ ನೋಡ್ದಾಗ್ಲೇನೆ ನಾನು ಮಾಡೋ ಕೆಲಸ ನನಗೆ ವರ್ತ್ ಅನ್ನಿಸ್ತಾ ಇರೋದು. ಇದರಿಂದ ನಂಗೆ ಏನು ಅಷ್ಟೊಂದು ಸಿಗ್ತಾ ಇಲ್ಲ ಗುರು. ನಾನು ಮಾಡೋ ಕೆಲಸನೇ ಬಿಟ್ಬಿಟ್ಟು ಕೆಲಸ ನಾನು ಸ್ಟಾರ್ಟ್ ಮಾಡಿದೆ. ಇವಾಗ ಅಲ್ಲಿ ಸಂಬಳ ಹೋಗ್ತಿದೆ, ನನ್ನ ತಿಂಗಳು ಕಮಿಟ್ಮೆಂಟ್ ಏನಿದೆ ಅದೆಲ್ಲನೂ ಏನು ದುಡ್ಡೇ ಬರ್ತಿಲ್ಲ. ಬಟ್ ಇದನ್ನೆಲ್ಲ ನೋಡಿದಾಗ ನನಗೆ ಎಷ್ಟು ಪರ್ಸನಲಿ ಖುಷಿ ಆಗುತ್ತೆ ಅಂತ ಅಂದ್ರೆ, ಯಾವ ದುಡ್ಡು ನೀವು ಖುಷಿ ತಂದು ಕೊಡ್ತಾ ಇಲ್ಲ. ಪ್ಲೀಸ್ ಅಕೌಂಟ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಫಾಲೋ ಮಾಡಿದಾಗ ಆಗೋ ಖುಷಿ ನನಗೆ ಇನ್ನು ಯಾವುದೇ ಕೋಟಿ ಕೊಟ್ಟರು ಸಿಗಲ್ಲ. ನಾನು ಎಷ್ಟೇ ಎತ್ತರಕ್ಕೆ ಹೋದ್ರೂ ಒಂದು ಡೌನ್ ಟು ಅರ್ಥಲ್ಲಿ ಇರಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅದಾಗಬೇಕು ಅಂದರೆ ನೀವು ಫಾಲೋ ಮಾಡಿ ನನ್ನ ಬೆಳೆಸಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ ಹುಡುಗಂಗೂ ಥ್ಯಾಂಕ್ ಯು. ಆರಾಮ ಬ್ರೋ? ಯಾವ ಕಾಲೇಜು? ಹೌದಾ, ಆರಾಮ ಬ್ರೋ. ಚೆನ್ನಾಗಿದೆ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆಯಾ? ಚಂದನ್ ಅವರೆಲ್ಲ ಫ್ರೆಂಡ್ ನಾನು. ಓ, ನಿಮ್ಮ ಚಂದನ್ ಫ್ರೆಂಡಾ ನೀವು? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಥ್ಯಾಂಕ್ ಯು. ನಾನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಹೌದು, ಫ್ರೆಂಡ್ಸ್ ಇಲ್ಲ ಕರೆಕ್ಟಾಗಿ ಯಾವ ಥರ ಸೆಟಪ್ ಮಾಡ್ಕೋಬೇಕು. ನನಗೊಂದು ಮೆಸೇಜ್ ಹಾಕಿ, ಆಯಿತು, ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.